ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಕೇಶ್, ಆರ್ಥೋಪೆಡಿಕ್ ಸರ್ಜನ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಆದ್ಯ ಆಸ್ಪತ್ರೆ, ದೊಡ್ಡಬಳ್ಳಾಪುರ. ನಮ್ಮ ಆಸ್ಪತ್ರೆ ಈಗ 2.5 ವರ್ಷದಿಂದ ನಡೀತಾ ಇದೆ. 2 ಸುಸಜ್ಜಿತ ಆಪರೇಷನ್ ಥಿಯೇಟರ್ಗಳಿದೆ. ಸ್ಪೆಷಾಲಿಟಿ ಸರ್ಜಿಕಲ್ ಸೆಂಟರ್ ಅಂತಲೇ ನಾವು ಟ್ಯಾಗ್ಲೈನ್ ಇಟ್ಕೊಂಡು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ 2.5 ಇಯರ್ಸಲ್ಲಿ ಮೋರಲೆಸ್ 800-1000 ಆಪ್ರೇಷನ್ಗಳಾಗಿರ್ತವೆ. ಅದರಲ್ಲಿ ಸುಮಾರು 400-500 ಆರ್ಥೋಪೆಡಿಕ್ ಸರ್ಜರಿ ಇರುತ್ತೆ. ಉಳಿದಿದ್ದು ಯೂರಾಲಜಿ, ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಅಪೆಂಡಿಕ್ಸ್ ಆಪ್ರೇಷನ್ ಆಗ್ಬೋದು, ಇವೆಲ್ಲನೂ ನಡೆದಿರ್ತವೆ. ಗೈನಕಾಲಜಿಸ್ಟ್ ಇದ್ದಾರೆ, ಯೂರಾಲಜಿಸ್ಟ್, ಜನರಲ್ ಸರ್ಜನ್ನು ಎಲ್ಲರೂ ಅವೈಲೇಬಲ್ ಇರ್ತಾರೆ. ಸೊ ಮಂಡಿ ನೋವಿಗೆ ಶಾಶ್ವತ ಪರಿಹಾರ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಅಂತಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಅಂದರೆ ಮೊಣಕಾಲು ಕೃತಕ ಕೀಲು ಮರು ಜೋಡಣೆ ಆಪರೇಷನ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಂಡಿ ನೋವು ಅಥವಾ ಆಸ್ಟಿಯೋ ಆರ್ಥರೈಟಿಸ್ಗೆ ಸರ್ಜರಿ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಜನರಲಿ ಪೇಷಂಟ್ಸ್ಗೆ ಇದ್ರ ಬಗ್ಗೆ ಇರೋ ಡೌಟ್ಸು, ಪ್ರಶ್ನೆಗಳು ಈ ರೀತಿ ಇರ್ತವೆ. ಮೊದಲನೇದಾಗಿ ಮನೆ ಹತ್ರ ಯಾರಿಗೂ ಆಪ್ರೇಷನ್ ಆಗಿದೆ, ಅವ್ರಿಗೆ ಕಾಲು ನೋವು ಹೋಗಿಲ್ಲ, ನಡಿಲಿಕ್ಕೆ ಆಗ್ತಾಯಿಲ್ಲ, ತುಂಬ ದೊಡ್ಡ ಆಪ್ರೇಷನ್ನು, ಸುಮಾರು ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ, 3 ಬೆಡ್ ರೆಸ್ಟ್ ತುಂಬ ಬೇಕಾಗತ್ತೆ, ಆಪ್ರೇಷನ್ ಆದಮೇಲೆ ನೋವು ತುಂಬ ಇರುತ್ತೆ, ಓಡಾಡೋಕ್ಕೆ ಕಷ್ಟ ಆಗುತ್ತೆ, ನೆಲದ ಮೇಲೆ ಕೂರೋಕ್ಕಾಗಲ್ಲ, ಬಾತ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ, ಮತ್ತೆ ಆಪ್ರೇಷನ್ ಬೇಕಾಗುತ್ತೆ. ಈ ಥರ ಎಲ್ಲನೂ ಮಿಸ್ಕನ್ಸೆಪ್ಷನ್ಸ್ ಅಥವಾ ನಂಬಿಕೆಗಳು ಪೇಷಂಟ್ಗೆ ಇರ್ತವೆ. ಆದರೆ ಮೊಣಕಾಲು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಏನಿದೆ, ಇದು ತುಂಬ ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್ ಸರ್ಜರಿ. ಅಂದರೆ ಇದ್ರದ್ದು ನಾವು ಫಾಲೋ ಮಾಡೋ ಪ್ರೋಟೋಕಾಲ್ ಅಂದರೆ ಆಸ್ಪತ್ರೆಗೆ ಪೇಷಂಟ್ ಅಡ್ಮಿಟ್ ಆದಾಗ ಇವತ್ತು ಸಂಜೆ ಅಡ್ಮಿಷನ್ ಆಗ್ತಾರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಸರ್ಜರಿ ಆಗುತ್ತೆ. ಸರ್ಜರಿ ಆಗಿದ್ದು ಸೇಮ್ ಡೇ ವಾಕರ್ ಇಟ್ಕೊಂಡು ಪೇಷಂಟ್ನ ನಡೆದಾಡಿಸ್ತೀವಿ. ಆವತ್ತೇ ದಿನವೇ ಸಂಜೆ ಪೇಷಂಟ್ ಬಾತ್ರೂಮ್ಗೆ ಹೋಗ್ತಾರೆ. ನೆಕ್ಸ್ಟ್ ಡೇ ಫಿಸಿಯೋಥೆರಪಿ ಸ್ಟಾರ್ಟ್ ಆಗುತ್ತೆ. ಎಕ್ಸಸೈಸಸ್, ಮೊಣಕಾಲು ಮಡಚೋದು, ಉದ್ದ ಮಾಡೋದು, ಎಕ್ಸಸೈಸಸ್ ಶುರು ಆಗುತ್ತೆ. 3ನೇ ದಿನ ಆಪ್ರೇಷನ್ ಆಗಿ 3ನೇ ದಿನ ಮೆಟ್ಲು ಹತ್ಸೋದು, ಇಳಿಸೋದು ಇದು ಮಾಡ್ತೀವಿ. 4ನೇ ದಿನ ಯೂಶ್ವಲಿ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾರೆ. ಡಿಸ್ಚಾರ್ಜ್ ಆದಾಗ ಮೊದಲನೇ ಮಹಡಿಲಿದ್ದರೆ ಹತ್ತಿ ಮನೆಗೆ ಹೋಗ್ಬೋದು, ಮನೆ ಒಳಗಡೆ ವಾಕರ್ ಇಟ್ಕೊಂಡು ಓಡಾಡ್ಬೋದು. ಯೂಶ್ವಲಿ 15 ದಿನಕ್ಕೆ ಹೊಲಿಗೆ ಬಿಚ್ತೀವಿ. ಹೊಲಿಗೆ ಬಿಚ್ಚಿದ ಮೇಲೆ ಕೂಡ ಓಡಾಡೋದು ಕಂಟಿನ್ಯೂ ಆಗುತ್ತೆ. 1 ತಿಂಗಳು ಯೂಶ್ವಲಿ ಕಾಮನ್ ಆಗಿ 1 ತಿಂಗಳಿಗೆ ಪೇಷಂಟು ಮನೆ ಹೊರಗಡೆ ಪಾರ್ಕಿಗೆ ಹೋಗಿ ವಾಕಿಂಗ್ ಹೋಗೋದು ಬರೋದು ಇದು ಸಹ ಮಾಡೋ ಥರ ಇರುತ್ತೆ. ಮೊಣಕಾಲು ನೋವು ಅಥವಾ ಆಸ್ಟಿಯೋ ಆರ್ಥರೈಟಿಸಿಂದ ಸಫರ್ ಮಾಡಿಕೊಂಡು ನೋವಿನಿಂದ ನರಳ್ಕೊಂಡು ಮೊಣಕಾಲು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಇರೋ ಭಯದಿಂದ ಆಗಲಿ ಅಥವಾ ಅದರದ್ದು ಕಾಂಪ್ಲಿಕೇಶನ್ಸ್ಗೆ ಹೆದರ್ಕೊಂಡು ಸರ್ಜರಿ ಮಾಡಿಸ್ಕೊಳ್ದೆ ಬರೀ ಮಾತ್ರೆ ನುಂಗ್ಕೊಂಡು ನರಳಾಡೋದಕ್ಕಿಂತ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಸ್ ಅ ಸೇಫ್ ಆಪ್ಷನ್ ಟು ಕನ್ಸಿಡರ್. ಅದರಿಂದ ಆಗೋ ಕಾಂಪ್ಲಿಕೇಶನ್ ಸಾಧ್ಯತೆ ತುಂಬ ಕಡಿಮೆ, ಅದರಿಂದ ಆಗೋ ಬೆನಿಫಿಟ್ ತುಂಬ ಜಾಸ್ತಿ. ಇದ್ರ ಸುತ್ತ ಇರೋ ಕೆಲವು ಅಪನಂಬಿಕೆಗಳೇನಿದ್ದಾವೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವೆನೆವರ್ ಪಾಸಿಬಲ್ ನಿಮಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಅನ್ ಆಪ್ಷನ್ ಅಂತ ನಿಮ್ಮ ಸರ್ಜನ್ ಹೇಳಿದರೆ ದಯವಿಟ್ಟು ಕನ್ಸಿಡರ್ ಮಾಡಿ ಸರ್ಜರಿ ಮಾಡಿಸ್ಕೊಂಡು ನೋವಿಲ್ಲದೆ ನಾರ್ಮಲ್ ಜೀವನ ನಡೆಸೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. पहले मेरे को चलने को भी नहीं होता था, फोल्ड पैर तो करने का छोड़ो, मेरे को कोई इतना दिक्कत था कि मैं जगह से उठ नहीं सकता था. मेरे को हर आदमी पकड़ के उठाने का, बिठाने का, टॉयलेट जाने का तो भी एक आदमी लगता था. अभी मेरे को कोई किसी आदमी की ज़रूरत नहीं है. मेरा पैर फोल्ड होता है, सब कुछ होता है. मैं फोल्ड करके बैठ सकता हूँ, फोल्ड करके चल सकता हूँ, वो पढ़ सकता हूँ, किताब पढ़ सकता हूँ, भक्ति कर सकता हूँ. मेरा जो है वो मैं कर सकता हूँ. अभी मेरे को कोई दिक्कत नहीं है. ये मेरा दोनों घुटने का ऑपरेशन राकेश भाई किया है. वो ये पहला घुटने का ऑपरेशन किया, वो 21 दिन में टाका खोला, और दूसरा घुटने का ऑपरेशन किया, वो 18 दिन में टाका खोला. इतना फर्स्ट क्लास ऑपरेशन हुआ, एक भी टाका किधर लीक नहीं हुआ, ना कुछ तकलीफ हुआ. ये टाका एकदम परफेक्ट हाथ से निकालने जैसा, इधर से हाथ से निकाल के खोल दिया. तभी से मेरे को आज तक
कोई दिक्कत नहीं है, मैं चल सकता हूँ व्यवस्थित, बैठ सकता हूँ, पढ़ सकता हूँ। मेरा पहला मैं चल नहीं सकता था, कुछ नहीं कर सकता था, क्योंकि घर में बैठे बैठे मेरा तकलीफ होता था। ऐसा तकलीफ होता था कि कोई गाड़ी में बिठाने के लिए मेरे को 2 आदमी लगता था। मेरी गाड़ी है, फिर भी मेरा गाड़ी में बिठाने के लिए 1 आदमी लगता था। अभी कोई भी आओ, ऑपरेशन करो, मगर ये सक्सेसफुल ऑपरेशन इधर होएगा, इतना मैं गारंटी देता हूँ। मेरी ये खुद की गारंटी है, बाकी किसी को तो मैं बोल नहीं सकता हूँ। फिर भी इधर आओ, आद्या हॉस्पिटल में आओ और ऑपरेशन करो।